ಹೇಳಿ ಮೇಡಮ್, ನಾವು ನೇರಪ್ಪ ಏನಕ್ಕೆ ಸಾರಿಂದ ಮಾತಾಡ್ತಾ ಇದೀವಿ, ದಿ ನ್ಯೂಸ್ ಕನ್ನಡದಿಂದ, ಮಾಸಿಂ ಶರೀಫ್. ಹೇಳಿ ಮೇಡಮ್. ಇವಾಗ ಏನ್ ವಿಷಯಕ್ಕೆ ನಾನು ಸಾರಿ ಕೇಳ್ಬೇಕಪ್ಪ? ನೀವು ಮಾಜಿ MLA ನೀವು ಮರದ ಮೇಲೆ ಕುಣಿಸ್ಕೊಳ್ಳಿ, ಮಿಲ್ಗೆ ಹಾಕೊಳ್ಳಿ ಅಂತ ಹೇಳಿದಿರಲ್ಲ, ನಿಮ್ಮ ಹತ್ರ ಹ್ಮ್ ಪ್ರೂಫ್ ಇದೆಯಾ ಮೇಡಮ್ ಸಾಕ್ಷಿ ಹೇಳಕ್ಕೆ? ಇದೆ. ಏನ್ ಸಾಕ್ಷಿ ಇದೆ ನಿಮ್ಮ ಹತ್ರ? ನಾವ್ ಅಲ್ಲೇ ತೋರಿಸ್ತೇವಲ್ಲ ಶನಿವಾರ ಏನ್ ಸಾಕ್ಷಿ ಇದೆ ಅಂತ. ಸರಿ, ಹಂಗಿದ್ಮೇಲ ಹಾ ನಮ್ಮ ರಾಯಣ್ಣ ಇದಲ್ಲ, ಸಂಗೊಳ್ಳಿ ರಾಯಣ್ಣ, ವೀರ ಧೀರ ಸೂರ, ಕರ್ನಾಟಕದ ಸುಪುತ್ರ, ಓಕೆ. ರಾಜಾದಿ ರಾಜ, ಹಾ ದೇಶ ನೀವು ಪ್ರೇಮಿ, ದೇಶದ ಆಯ್ತು ಆಸ್ತಿ. ಮೇಡಮ್. ಇವ್ರು ಅವ್ರನ್ನ ಕೂರ್ಸಕ ಪರ್ಮಿಷನ್ ಕೊಂಡಿಲ್ವಲ್ಲ? ಹಾ 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 ಆ? ಹಾ ಇದ್ಯಾಕ್ ಕೇಳ್ಬೇಕು ಸಾರಿನ? ಓಕೆ, ಅದ್ ಸರಿ ಮೇಡಮ್. ಮಾಜಿ MLAನೇ ತಡೆ ಹಾಕೋರು ಅಂತ ನಿಮ್ಗೇನ್ ಗೊತ್ತು? ಸರಿ ಆಯ್ತು, ಕರೆಕ್ಟ್ ಕೇಳ್ರಿ ನೀವು. ಹಾ ಮಾಜಿ MLA ತಡೆ ಹಾಕಿಲ್ಲ ಅಂದ್ರ ಹಾ ಸರಿ, ಈ ಹಾ ಅದೇ ಊರಲ್ಲಿ ಬೇಸ್ಮಠ ಕಟ್ಟಾಗ ಪ್ರಾಬ್ಲಮ್ ಇರ್ಲಿಲ್ಲ, ಹಾ ಕಟ್ಟಡ ಕಟ್ಟಾಗ ಪ್ರಾಬ್ಲಮ್ ಇರ್ಲಿಲ್ಲ, ಹಾ ಅದ್ರ ಮೇಲೆ ಕಂಬಿ ಕಟ್ಟಕ್ ಪ್ರಾಬ್ಲಮ್ ಇರ್ಲಿಲ್ಲ, ಹಾ ನನ್ನ ರಾಯಣ್ಣನ ಕುಂಡ್ರಸಕ್ ಪ್ರಾಬ್ಲಮ್ ಇರ್ಲಿಲ್ಲ. ಇನ್ನೊಂದು ಇರೇ, ಆರೋಪ. ನಾನ್ ಮಾತ್ ಕೊಡ್ತಿಲ್ಲ. ಹೇಳಿ 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 ಇವ್ರು ಹೇಳಿ 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 ಮೇಡಮ್. ರಾಯಣ್ಣನ ಸ್ವಾತಂತ್ರ್ಯ ದಿನಾಚರಣೆದಲ್ಲಿ ಹಾ ತಾಡೆ ಆಗ್ತವ್ರಿ ಯಾರಪ್ಪ? ನಾನಾ? ತಡೆ ಆಗ್ತಾರಂತಲ್ಲ ಮೇಡಮ್, ರಾತ್ರಿ ತಗೊಂಬಂದಿ ರಾಯಣ್ಣಂಗ್ ಕುಣಿಸೋರಂತ ಒಂದು ಆರೋಪ ಇದೆ. ಅದಕ್ಕೆ ನಿಮ್ಮ ಹತ್ರ ಪ್ರೂಫ್ ಇದ್ಯಾ? ಆ? ನಿಮ್ಮ ಹತ್ರ ಪ್ರೂಫ್ ಇದ್ಯಾ? ಅದು ಪ್ರೂಫ್ ನಮ್ಮ ಹತ್ರ ಕೇಳ್ತೀನಿ ಮೇಡಮ್, ಅವ್ರಿಗೆ ಕೇಳ್ಬಿಟ್ಟು ನಾನು ಪ್ರೂಫ್ ತರ್ಸ್ಕೊಂಡ್ ಮಾತಾಡ್ತೀನಿ ಮೇಡಮ್ ನಿಮ್ ಜೊತೆ. ಪ್ರೂಫ್ ಇದ್ರ ಹಾ, ಕೊಡಿ. ನಿಮ್ ಹತ್ರ ಸರಿ, ನೀವು ನೀವು ಮಾಜಿ ಇನ್ನೊಂದ್ ಆಯ್ತು ಮಾತು, ಮೇಡಮ್, ಇನ್ನೊಂದ್ ಹೇಳಿ ಮಾತು ಮೇಡಮ್, ಸರ್. ಹೇಳಿ ಮೇಡಮ್, ಹೇಳಿ ಮೇಡಮ್. ಈಗ ರಾಯಣ್ಣನ ರಾತ್ರಿನಾಗ ಕೂರ್ಸ್ತಿ ಅಂತ ನೀವ್ ಅಂತೀರಿ. ಹಾ ಕಟ್ಟಡನೆಲ್ಲ ಬೆಳಗ್ಗನ ಕುಂಡ್ರಿಸಿಲ್ವಲ್ಲ? 4 ತಿಂಗಳ ಟೈಮ್ ತಕ್ಕಂತದಲ್ಲ ಕಟ್ಟಡ. ಹಾ 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 ಏನಕ್ಕೆ? ಸರಿ, ಸರ್ಕಾರ ಆದೇಶ ಕೊಟ್ಟಿರೋದೇನು? ಹಾ ನನ್ನ ಸೊತ್ತು ಮುಟ್ಟಿದ ತಕ್ಷಣನೇ ಸರ್ಕಾರದವ್ರು ಮುಟ್ಟುಗೋಲ್ ಹಾಕಬೇಕು. ಹೌದು. ಅಲ್ಲಿವರೆಗೂ ಯಾಕೆ ಪರ್ಮಿಷನ್ ಕೊಟ್ರಿ? ತೊಪ್ಪ ತಿಂತಿದ್ರ್ಯಾ? ಓಕೆ, ಪರ್ಮಿಷನ್ ಯಾರು ಕೊಟ್ಟಿದ್ದಾರೆ ಮೇಡಮ್ ನಿಮ್ಗೆ ಕುಣಿಸಕ್ಕಲ್ಲಿ? ಏನಪ್ಪ ಪರ್ಮಿಷನ್ ಯಾರು ಕೊಟ್ಟಿದ್ದಾರೆ ಕುಣಿಸಕ್ಕೆ? ಒಳ್ಳೆಗಾಚಾರ ಆಯ್ತಲ್ಲ, ಮತ್ತೆ ಕಟ್ಟಡ ಕಟ್ಟಕ್ಕೆ ನೀ ತಡೀನಿಲ್ಲ? ಹಾ ಹಾ ಕೆಲಸ ಮಾಡ್ತಾನೆ ಇರ್ಲಿಲ್ವಲ್ಲ? ಇವಾಗ ನಗರಸಭೆ ಅವರು ಏನಾದ್ರು ಪರ್ಮಿಷನ್ ಕೊಟ್ಟಿದಾರ ನಿಮ್ಗೆ ಕಟ್ಟಿ ಅಂತ? ಹಾ ಹೇಳಿ ಮೇಡಮ್. ನೋಡಿ ಸರ್, ಹೌದು, ನೀವ್ ಕೇಳೋ ಪ್ರಶ್ನೆ ಹಾ ಕರೆಕ್ಟ್ ಇದೆ. ಹಾ ಹಾ ಸುತ್ತೋಲೆ ನೀವು ಕೊಟ್ಟಿದಾರೋ ಕೊಟ್ಟಿಲ್ಲ ಸೆಕೆಂಡ್ರಿ ಪ್ರಶ್ನೆ. ಹಾ ಅದು ನೀವು ನಗರಸಭೆ ಜಾಗ ಅಂದ್ಮೇಲೆ ಕಟ್ಟಡ ಕಟ್ಟಾಗ ಎಲ್ಲೋಗಿದ್ರಿ ಸರ್? ಹಾ 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 ಇಟ್ಕ ಇಟ್ಟಾಗ ಎಲ್ಲೋಗಿದ್ರಿ ಸರ್? ಹಾ 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 ಅದ್ರ ಮೇಲೆ ಕಬ್ಬಿಣ ನಿಸರಲ್ಲ, ಸ್ಟೀಲು, ಎಲ್ಲೋಗಿದ್ರಿ ಸರ್? ಆಯ್ತು ಮೇಡಮ್, ನಾನು ಶನಿವಾರ ನೀವು ಬರ್ತೀರಲ್ವಾ ನೀವು? ಹಾ, ನನ್ಗೆ ನೀವು ಮಾಜಿ ಶಾಸಕರು ಸಂಗೊಳ್ಳಿ ರಾಯಣ್ಣಗೆ ಮಿಲ್ಗೆ ತಗೊಂಡ್ಬಂದು ಹಾಕಿ ಅಂತ ಹೇಳಿದಿರಲ್ಲ, ನೀವು ಒಂದು ಆರೋಪ ಮಾಡಿದಿರಲ್ಲ, ಅದಕ್ಕೆ ಒಂದು ಪ್ರೂಫ್ ತೋರಿಸ್ಬೇಕು ನಮ್ಗೆ. ಜನ ಅವ್ರಲ್ಲ ಸರ್, ಅದೇ ಊರ್ ಜನ. ಸಾಕ್ಷಿನ ಕೊಡ್ತೀನಿ ಸ್ವಾಮಿ. ಆಮೇಲೆ ಮಾಜಿ MLA ಅವರೆಲ್ಲ ಮಂಜುನಾಥ್, ಅವ್ರಿಗೆ ನನ್ಗೆ ವಿರೋಧಿನ ವೈರಿನ ಹೇಳಪ್ಪ? ನಾನ್ ರಾಯಣ್ಣನ ಕೆಣಕುದ್ರ ಯಾರೇ ಆಗಿರ್ಲಿ ದೊಡ್ಡವ್ರು, ನಾನ್ ಕೇಳ್ಬೇಕಾದ ಕರ್ತವ್ಯ ಕೇಳಿದೀನಿ. ನಾನ್ ರಾಜಕೀಯವಾಗಿ ಏನು ಮಾತಾಡಿಲ್ಲ. ರಾಯಣ್ಣನ ನನ್ನ ಮರದ ಮಿಸಿನ ತಂದೆ. ಇವಾಗ ಆಯ್ತು, ಇನ್ನೊಂದು ಅವರು ಮಾಜಿ ಶಾಸಕರು ಆಸ್ಪತ್ರೆಯಲ್ಲಿ ಆಪರೇಷನ್ ಮಾಡಿಸ್ಕೊಂಡು ಅವ್ರು ಇದ್ದಾರೆ, ಅವ್ರು ಚಿಕಿತ್ಸೆ ತಗೊಳ್ತಾ ಇದ್ದಾರೆ. SP ಮಂಜುನಾಥ್ ಮಾಜಿ ಶಾಸಕರು, ಅವ್ರು ಚಾಮುಂಡೇಶ್ವರಿ ಒಳ್ಳೇದ್ ಮಾಡ್ಲಿ, ಬಹಳ ಆರೋಗ್ಯ ಕೊಡ್ಲಿ ಸರ್. ಅವರು ಆಸ್ಪತ್ರೆಯಲ್ಲಿ ಇದ್ದಾಗ ಇವೆಲ್ಲ ಮಾಡೋ ಸಾಧ್ಯತೆ ಇದೆಯಾ? ಯಾವಾಗಿಂದ ಮಲಗಿದಾರ ಸರ್? ಯಾವಾಗಿಂದ ಮಲಗಿದಾರು ಪಾಪ ಅವರು? ಅವರು ಒಂದ್ ತಿಂಗಳಿಂದ ಏನೋ ಹುಷಾರಿಲ್ಲ, ಆರೋಗ್ಯ ಕೆಟ್ಟೋಯ್ತೈತೆ. ಮೊದ್ಲಿಂದಾನು ಆರೋಗ್ಯ ಪ್ರಾಬ್ಲಮ್ ಇದೆ ಅವ್ರಿಗೆ. ಅವ್ರ ಆಪರೇಷನ್ ಮಾಡಿಸ್ಕೊಂಡು ಜಾಸ್ತಿ ಹೊತ್ತು ಮಾತಾಡಕ್ ಆಯ್ತಲ್ಲ ಅವ್ರಿಗೆ. ಸರಿ, ಸಾರ್ಗೆ ಒಂದು ಪಾಪ ಒಳ್ಳೇದ್ ಹೇಳೋಣ ಆಯ್ತಾ? ಹೇಳಿ. ಸಾರ್ಗೂ ಇದಕ್ಕೂ ಪ್ರಾಬ್ಲಮ್ ಇಲ್ಲ ಅಂದ್ಮೇಲೆ, ಮಾಜಿ ಮಂಜುನಾಥ್ ಸರ್ ಅವ್ರಿಗೆ ಇವ್ರಿಗೂ ಅದಕ್ಕೂ ಸಂಬಂಧ ಇಲ್ಲ ಅಂದ್ಮೇಲೆ, ನಾವೆಲ್ಲ ಮಾತಾಡ್ಬಿಟ್ಟು ಬಂದಲ್ವಾ? ಬೆಳಿಗ್ಗೆ ಅವ್ರು ಸ್ಟೇಟ್ಮೆಂಟ್ ಕೊಡ್ಬೋದಾಯ್ತು. ಬೆಳಗ್ಗೆ ಸ್ಟೇಟ್ಮೆಂಟ್ ಕೊಡೋಣ ಅಂದ್ರೆ ಅವ್ರಿಗೆ ಒಂದ್ ಸ್ವಲ್ಪ ಆಯ್ತಲ್ವಲ್ಲ ನೋವು ಅವ್ರಿಗೆ ಆಪರೇಷನ್ ಆಗಿ. ಸರಿ, ಅವ್ರಿಗೆ ನೋವದಲ್ವಾ? ಅವ್ರ ಆಪ್ತರು ಇರ್ತಾರಲ್ಲ, ಆಪ್ತರನ್ನ ಕರೆದ್ಬಿಟ್ಟು ಕೂಡ್ಲೆ, ನೋಡಪ್ಪ ಇದು ದೇಶ ಪ್ರೇಮಿ ಕತೆ, ಪಾಪ ಅವ್ರು ದೇಶ ಪ್ರೇಮಿಗೆ ದೇಶದ ಆಸ್ತಿ, ಅವ್ರಿಗೆ ನಾವು ಅನ್ಯಾಯ ಮಾಡಿದೀವಿ ಅಂತ ಬಂದವರೇ ಇರ್ಲಿ 3-4 ಜನ ಪಾಪ ಅಭಿಮಾನಿಗಳು, ಅವ್ರಿಗೆ ಹೇಳ್ಬಿಡಿ ನಾನ್ ಮಾತಾಡಕ್ ಆಯ್ತಾ ಇಲ್ಲ. ನನ್ಗೂ ರಾಯಣ್ಣನ್ಗೂ ಪಾಪ ಸಂಬಂಧ ಇಲ್ಲ, ರಾಯಣ್ಣ ನನ್ಗೂ ಕೂಡ ಆಸ್ತಿ. ಯಾರು ಓಪನ್ ಮಾಡ್ಕೊಳ್ಳಿ, ನನ್ಗೂ ಅದಕ್ಕೂ ಸಂಬಂಧ ಇಲ್ಲಕ್ಕಪ್ಪ, ನಾನ್ಯಾಕಪ್ಪ ಜಗಳ ಆಡ್ಸ್ಲಿ? ಶನಿವಾರದೊಳಗ ಈಗ ಮಾಜಿ ಶಾಸಕರು ಮಂಜುನಾಥ್ ಸರ್ ಅವ್ರನ್ನ ಕೇಳ್ಕೊಳ್ಳೋದು ಇಲ್ಲಿಂದ, ಸ್ವಾಮಿ ನಿಮ್ಗೂ ಅದಕ್ಕೂ ಏನಾರು ಕಲೆಕ್ಷನ್ ಇಲ್ಲ, ಪಾಪ ಅವ್ರ ಸವೆಸ್ಗೆ ನೀವ್ ಹೋಗಿಲ್ಲ ಅಂದ್ರ ಶನಿವಾರದೊಳಗ ಹುಡುಗರು ಯಾರೋ ಮಾತಾಡ್ತಾರಲ್ಲ, ಅದ್ಯಾರೋ ರಂಗ್ನೋ ತಿಮ್ನೋ ಅವ್ರನ್ನೇ ಸೇರ್ಸಿ ಉದ್ಘಾಟನೆ ಮಾಡೇ ಕೇಳಿ ಶನಿವಾರ ದಿನ. ನಾವ್ ಇಲ್ಲೇ ಇರ್ತೀವಿ, ಅವ್ರಿಗೆ ಉದ್ಘಾಟನೆ ಮಾಡ್ಲಿ, ನಾವ್ ಯಾಕೆ ಬರ್ತೀವಿ ಪಾಪ ಉದ್ಘಾಟನೆ ಮಾಡಿದ್ಮೇಲೆ? ಸಮಸ್ಯೆ ಇಲ್ಲಿಂದ ಕ್ಲಿಯರ್ ಆಗೋಯ್ತು. ಇವಾಗ ಮಾಜಿ ಶಾಸಕರಿಗೆ ಗಮನಕ್ಕೆ ತಂದಿದ್ದಾರ ಗ್ರಾಮಸ್ಥರು ಉದ್ಘಾಟನೆ ಮಾಡಕ್ಕೆ? ನನಗ್ ಗೊತ್ತಿಲ್ಲ. ಅದು ಮೂಲ ದಾಖಲಾತಿ ತಿಳ್ಕೊಂಡು ಮಾತಾಡ್ಬೇಕಲ್ಲ ಮೇಡಮ್ ನೀವು. ಅಲ್ವಾ? ಮಾಜಿ
ಮಾಜಿ ಶಾಸಕರಿಗೆ ಗಮನಕ್ಕೆ ತಂದಿದ್ದಾರಾ ಈ ತರ ಸ್ಟ್ಯಾಚು ಮಾಡ್ತಾ ಇದೀವಿ ನಾವು ಕುಣಿಸ್ತಾ ಇದೀವಿ ಅಂತ ಒಂದು ಗ್ರಾಮಸ್ಥರು ಏನಾರು ಮುಖಂಡರು ಏನಾರು ಮಾತಾಡಿದಾರ ಮಾಜಿ ಶಾಸಕರ ಜೊತೆ? ಸರ್ ಒಂದ್ ಹೇಳಿ ಮೇಡಮ್. ಸ್ವಾತಂತ್ರ್ಯ ದಿನಾಚರಣೆ ದಿನ ಮಾಜಿ ಶಾಸಕರು ಹಾಲಿ ಶಾಸಕರು ಅಂತ ಏನೂ ಇಲ್ಲ, ಇಡೀ ದೇಶಾದ್ಯಂತ ಸ್ವಾತಂತ್ರ್ಯ ದಿನಾಚರಣೆ ಯಾರು ಬರ್ಲಿ ಬರ್ದಲ್ಲಿ ಉದ್ಘಾಟನೆ ಮಾಡ್ಬೇಕು ಅಲ್ವೇ? ಇದು ಕಾನೂನು. ಆಯ್ತು ಮೇಡಮ್, ಆಯ್ತು ಮೇಡಮ್. ಇವಾಗ ಮಾಜಿ MLA ಅವರು ಬಂದಿಲ್ಲ, ಆ ದಿನ ಸ್ವಾತಂತ್ರ್ಯ ದಿನಾಚರಣೆ ಬಂದಿಲ್ಲ. ಹಾಲಿ ಶಾಸಕರು GT ಹರೀಶ್ ಗೌಡ್ರು ಬಂದಿದ್ರು, ಅವ್ರ ಕೈಲಾರು ಉದ್ಘಾಟನೆ ಮಾಡಿಸ್ಬೋದಿತ್ತಲ್ಲ. ತಹಶೀಲ್ದಾರ್ ಇದ್ರು, AC ಇದ್ರು, ಅವ್ರು ಕರ್ಕೊಂಡೋಗಿ ಹರೀಶ್ ಗೌಡ್ರು ಶಾಸಕರು ಕರ್ಕೊಂಡೋಗಿ ಉದ್ಘಾಟನೆ ಮಾಡಿಸ್ಬೋದಿತ್ತಲ್ಲ. ಇನ್ನೊಂದ್ ಹೇಳ, ಹೇಳಿ ಮೇಡಮ್. ಇಲ್ಲಿ ಹಾಲಿ ಶಾಸಕರು ನಮ್ಮ ಹರೀಶ್ ಗೌಡ್ರು, ಮಾಜಿ ಶಾಸಕರು ನಮ್ಮ ಮಂಜುನಾಥ್ ಸರ್, ಹಾಲಿ ಪಾಪ ಗ್ರಾಮಸ್ಥರು ಎಲ್ಲಾರು ಸೇರ್ಕೊಂಡು ಮಾಡ ಅಂತ ಕರ್ತವ್ಯ. ಆಯ್ತು ಮೇಡಮ್, ಅವ್ರು ಹುಷಾರಿಲ್ದೆ ಅವರು ಕಾರಣಾಂತರ ಬರಕಾಗಿಲ್ಲ ಹುಣಸೂರ್ಗೆ. ಆ ದಿನ ಶಾಸಕರು ಹರೀಶ್ ಗೌಡ್ರು ಇದ್ರು, ಆ ದಿನ ಕರ್ಕೊಂಡೋಗಿ ಉದ್ಘಾಟನೆ ಮಾಡಿಸ್ಬೋದಿತ್ತಲ್ಲ. ಈ ತರ ಮಾಡ್ತಾ ಇದೀವಿ ಬನ್ನಿ ಅಂತ ಉದ್ಘಾಟನೆ ಮಾಡಿಸ್ಬೋ, ಎಲ್ಲಾ ಅಧಿಕಾರಿಗಳು ಇದ್ರು, ಅದು ಅವ್ರ ಗಮನಕ್ಕೆ ತಂದು ಉದ್ಘಾಟನೆ ಮಾಡಿಸ್ಬೋದಿತ್ತಲ್ಲ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್ ನೀವು? ನಾನು ಇನ್ನೂ ಒಂದ್ ಹೇಳ್ತೀನಿ ಸರ್. ಹೇಳಿ ಮೇಡಮ್, ಹೇಳಿ. ಅವ್ರು ಮಾಡಿದ್ರ ಈ ಶಾಸಕರು ಬಿಟ್ಬಿಡ್ತಿದ್ರ? ಯಾವ ಶಾಸಕರು? ಅವಾಗೆಲ್ಲ ಪರ್ಮಿಷನ್ ಇಲ್ವಾ? ನೋಡ್ಬೇಕಿತ್ತು, ಆಮೇಲೆ ಏನಾಯ್ತಿತ್ತು ನೋಡ್ಬೋದಿತ್ತಲ್ಲ ಮೇಡಮ್. ನೋಡಿ, ರೋಹಿತ್ ಮಾತ್ರ ಬಂದ್ರ, ಪಾಪ ಡಾಕ್ಟರ್ ರೋಹಿತ್ ಅವ್ರು ಬಂದ್ರ ಮಾತ್ರ ನಿಮ್ಗೆ ಅಪರಾಧ, ಕಾನೂನು ಬಾಹಿರ. ಅವ್ರು ಬರಂಗಿಲ್ಲ. ಹಾಲಿ ಶಾಸಕರು ಬರ್ಬೋದು, ಮಾಜಿ ಶಾಸಕರು ಬರ್ಬೋದು. ನೋಡಿ ಇಲ್ಲಿ ಏನಾಗದಂದ್ರೆ, ಇವಾಗ ಮೇಡಮ್ ನಮ್ಮ ಆಯ್ತು ಮೇಡಮ್, ರಾಜಕಾರಣಿಗಳು ಮಾಡ್ತಾವ್ರ, ರಾಜಕೀಯ ಮಾಡ್ತಾವ್ರ ಅಂತ ನನ್ಗೆ ಇವತ್ತೇ ಗೊತ್ತಾಗಿದ್ದು ಸರ್. ಆಯ್ತು ಮೇಡಮ್, ನಾನು ಡಿ ನ್ಯೂಸ್ ಕನ್ನಡದಿಂದ ಮಾಸಿಂ ಶರೀಫ್ ಮಾತಾಡ್ತಾ ಇದೀನಿ. ಇನ್ನೊಂದು ಪ್ರಶ್ನೆ, ಕೊನೆಯದಾಗಿ ಪ್ರಶ್ನೆ ನಿಮ್ಗೆ. ಇವಾಗ ಲೋಹಿತ್ ಡಾಕ್ಟರ್ ಬಂದು ಮಾಡ್ಬೇಕಂದ್ರಲ್ಲ, ಇಲ್ಲಿ ಹಾಲಿ ಶಾಸಕರು ಇದಾರೆ. ಇವಾಗ GT ಹರೀಶ್ ಗೌಡ ಹಾಲಿ ಶಾಸಕರು ಇದಾರಲ್ವಾ? ಖಂಡಿತ ಇದಾರೆ ಸರ್. ಅವರೇ ಶಾಸಕರು ತಾನೆ, ಅವ್ರು ಮಾಡ್ಬೋದು ತಾನೆ ಉದ್ಘಾಟನೆ ಪುತ್ಲಿ? ಸರ್ ಈಗ ಇವರೇ ಒಂದ್ ಚರ್ಚೆ ಮಾಡ್ಕೊಂಡು, ಆಯ್ತು ಹರೀಶ್ ಗೌಡ್ರು ಇದಾರಲ್ಲ, ಇವರೇ ಮಾಜಿ ಶಾಸಕರು ಫೋನ್ ಮಾಡಿ ಈ ತರ ಮಾಡವ್ರೆ, ಈ ತರ ಮಾಡೋದ ಒಂದ್ ಮೀಟಿಂಗ್ ಮಾಡಿ ಹಾಲಿ ಶಾಸಕರು ಒಂದು ಅವರು ಒಂದ್ ಸ್ಟೇಟ್ಮೆಂಟ್ ಕೊಡ್ಬೋದಿತ್ತಲ್ಲ ಮೇಡಮ್. ಸರ್ ಅವರು ಪಾಪ ಏನ್ ಕೊಡ್ಬೇಕು, ಸ್ಟೇಟ್ಮೆಂಟ್ ಕೊಡ್ಬೇಕೋ ಇಲ್ವೋ ಗೊತ್ತಿಲ್ಲ ನನ್ಗೆ. ಇಲ್ಲಿ ಏನಾಗೋಯ್ತು, ಇವ್ರೇ ಜಗಳ ಅಂಟ್ಕೊಂಡು, ಜಾತಿ ನಮ್ ಜಾತಿಯವ್ರು ಕುರುಬುರ್ ಜಾತಿ ಇಲ್ವಾ, ನೀವೇ ಅಂಟ್ಗೆ ಜಗಳ ಮಾಡ್ಬೇಕಾರ ಶಾಸಕರು ಕಿತ್ತಾಡ್ದಾರ ಬಂದು ಪಾಪ. ಅವ್ರ ಕೆಲ್ಸ ಇರಲ್ವಾ ಯೋಚನೆ ಮಾಡಿ, ಇವ್ರು ಒಂದಾಗ್ಲಿ ಅಂತ ಬಿಟ್ರು. ಆಮೇಲೆ ಏನು, ಶಾಸಕರಿಗೆ ನೀವು ಸುತ್ತೋಲ ಕಳ್ಸಿಬಿಟ್ಟಿದಾರೆಲ್ಲ, ಬರಂಗಿಲ್ಲ ನೀವು ಯಾರುವೆ ಹೇಳಿ. ಸರ್ಕಾರ ಇದನ್ನ ತಡಂಗನೆ ಮಾಡದಂತ ಪೊಲೀಸ್ನೇ ತಗೊಬಂದ್ ಇರಿಸ ಮೇಲ ಯಾವ ಶಾಸಕರು ಬರ್ತಾರೆ ಹೇಳಿ ಸರ್? ಅವ್ರಿಗೂ ಭಯ ಇರೋದಿಲ್ವಾ? ಇವಾಗ ಮಾಜಿ ಶಾಸಕರೇ ಕಳ್ಸೋರಂತ ತಿಳ್ಕೊಂಡಿದಾರ ನೀವು ಪೊಲೀಸ್ನವರು? ಇಲ್ಲ, ಮಾಜಿ ಶಾಸಕರು ಕಳಿಸಾರ ಅಂತ ನಾನು ಯಾವ ಬಾಯಲ್ಲಿ ಹೇಳಲ್ಲ. ಯಾರು ಇದನ್ನ ಮಾಡಿದಾರೋ ಅದನ್ನ ಶನಿವಾರ ಅವ್ರ, ಈಗ ನೋಡಿ ಸ್ವಾಮಿ, ಈಗ ಇನ್ನೊಂದ್ ಹೇಳ್ತೀನಿ, ಮಾಜಿ ಶಾಸಕರ ಮಿಸ್ಟರ್ ಮಂಜುನಾಥ್ ಸರ್ ಕೇಳ್ಕೊಳ್ಳೋದಿಷ್ಟೇ ನಾನು ಇಲ್ಲಿಂದ. ಸ್ವಾಮಿ ನೀವು ಮಾಡಿಲ್ಲ ತಾನೆ, ನೀವು ಉದ್ಘಾಟನೆ ಮಾಡಿ. ಅವ್ರ ಹಾಲಿ ಮಂಜುನಾಥ್, ಹಾಲಿ ಮಾಜಿ MLA ಅವರು ಹೆಂಗ್ ಉದ್ಘಾಟನೆ ಮಾಡಕೈತೆ ಮೇಡಮ್? ಪ್ರೋಟೋಕಾಲ್ ಪ್ರಕಾರ ಹಾಲಿ MLA ಅವರು ಉದ್ಘಾಟನೆ ಮಾಡ್ಬೇಕು, ಅದು ಮಾಜಿಗ್ ಬರಲ್ಲ ಅದು. ಇಲ್ಲ ಇಲ್ಲ, ಇಲ್ಲಿ MLA, ಮಿನಿಸ್ಟ್ರು, CM, DK ಶಿವಕುಮಾರ್, ಸಿದ್ದರಾಮಯ್ಯನ ಹೆಸರು ಬರಲ್ಲ. ಸಾಂಪ್ರದಾಯಿಕವಾಗಿ ಇಡೀ ಕರ್ನಾಟಕದಲ್ಲಿ ನೀವು ಕೂಡ ಹೋಗಿ ನಮ್ ಸಂಗೊಳ್ಳಿರನ್ನ ಉದ್ಘಾಟನೆ ಮಾಡಬಹುದು, ಎಲ್ಲರಿಗೂ ಪರ್ಮಿಷನ್ ಇದೆ. ಹರೀಶ್ ಗೌಡ ಅವರೇ ಬರ್ಬೇಕು ಮೇಡಮ್. ಇನ್ನೊಂದು ಕೊನೆಗೆ ಒಂದು ನೀವು ಏನ್ ಆರೋಪ ಮಾಡಿದಿರ, ಇನ್ನೊಂದು ಕೊನೆಯದಾಗಿ ಏನ್ ಆರೋಪ ಮಾಡಿದಾರೆ ಮಂಜುನಾಥ್ ಬಗ್ಗೆ? ಎಲ್ಲೂ ನೀವು ಮಂಜುನಾಥ್ ಅವರೇ, ನೀವು ಎಲ್ಲೂ ಸ್ಟ್ಯಾಚುಗಳು ಹುಣಸೂರಲ್ಲಿ ಏನು ಅನುದಾನ ಕೊಂಡು ಯಾವ ಸ್ಟ್ಯಾಚುನು ಮಾಡಿಲ್ಲ ಅಂತ ಒಂದು ಆರೋಪ ಮಾಡಿದೀರಾ. ನಾನಿಲ್ವಲ್ಲ, ಮಾತಾಡಿಲ್ವಲ್ಲ. ನೀವ್ ಮಾತಾಡಿಲ್ಲ, ಬೇರೆಯವ್ರು ಮಾತಾಡಿರೋದು ಮೇಡಮ್. ನೀವು ಇದ್ರಲ್ಲ ಮೇಡಮ್ ಅವ್ರ ಪಕ್ಕ ಹೇಳ್ಬೇಕಾರೆ. ಅಲ್ಲ ಸ್ವಾಮಿ, ಪಕ್ಕಲ್ಲಿ ಏನ್ ಮಾತಾಡ್ರ ಅಂತ ನನ್ಗೆ ಯಾಕೆ ಇರ್ಬೇಕು? ನಾನೇನ್ ಮಾತಾಡೋದು ಫೇಸ್ ಮಾಡ್ತೀನಿ, ಇಡೀ ಕರ್ನಾಟಕದ ಆಲ್ ಇಂಡಿಯಾದಲ್ಲಿ ಫೇಸ್ ಮಾಡ್ತೀನಿ. ಆಯ್ತು ಮೇಡಮ್, ನೀವಿದ್ರೆ ನೀವ್ ಕೇಳಿ. ಆಯ್ತು ಮೇಡಮ್. ನೀವು ಮಾಜಿ ಶಾಸಕರಿಗೆ ಕ್ಷಮೆ ಕೇಳಲ್ಲ ಮೇಡಮ್, ಇದ್ರ ಬಗ್ಗೆ ಏನ್ ಹೇಳ್ತಾರ ಮೇಡಮ್ ಹೇಳಿ. ನೋಡಿ, ಮಾಜಿ ಶಾಸಕರಿಗೆ ಕ್ಷಮೆ ಕೇಳಿದ್ರೆ ನಂದೇನು ಕಿರೀಟ ಬಿದ್ದೋಗಲ್ಲ, ಆದ್ರೆ ಅಲ್ಲಿ ಕಾರಣ ಇಲ್ಲ ಕ್ಷಮೆಪ್ನೆ ಕೇಳಕ. ನಾನೇನು ಮದ್ದು ಗುಂಡಿ ತಕೊಂಡು ಡಮ್ಮ ಡುಮ್ಮೆ ಅಂತ ಏನು ಡುಮ್ಮೆಸ್ ಅರೆಸ್ಟ್ ಮಾಡಕ್ ಬಂದಿರ್ಲಿಲ್ಲ ನಾನು. 10 ಜನ 1000 ಜನ ಅಲ್ಲಿ ಇದ್ರು, ನಾನು ಮಾತಾಡಿದೀನಿ. ರಾಯಣ್ಣ ಇಲ್ಲಿ ಕೇಳ್ಕೊಳ್ಳಿ ಗುರುಗಳೇ, ರಾಯಣ್ಣ ಸ್ವಾತಂತ್ರ್ಯ ದಿನಾಚರಣೆ ದಿನ ಯಾರು ಅಲ್ಲಿ ಸಂಬಂಧಪಟ್ಟವ್ರು ದಿನಾಚರಣೆ ಮಾಡಕ್ ಬಿಟ್ಟಿಲ್ಲ, ಅವ್ರು ಸಾರಿ ಕೇಳ್ಬೇಕಂಡ್ರಿ. ನಾನ್ ಯಾಕೆ ಕೇಳಿ? ಎಬ್ಬುಲಿ ಸಿಂಹ. ಆಯ್ತು ಮೇಡಮ್, ಆಯ್ತು ಮೇಡಮ್, ಆಯ್ತು ಮೇಡಮ್, ಆಯ್ತು ಮೇಡಮ್, ಆಯ್ತು ಮೇಡಮ್. ಧನ್ಯವಾದಗಳು ಮೇಡಮ್, ಡಿ ನ್ಯೂಸ್ ಕನ್ನಡ ಮಾತಾಡಿದ್ದಕ್ಕೆ ಧನ್ಯವಾದಗಳು. ಆಯ್ತು ಆಯ್ತು ಮೇಡಮ್, ಧನ್ಯವಾದಗಳು. ಓಕೆ.